ಇನ್ನು ದೆಹಲಿ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಈ ಮಧ್ಯೆ ಆಡಳಿತಾರೂಢ ಆಮ್ ಆದ್ಮಿ ಹಾಗೆ ಬಿಜೆಪಿ ನಡುವೆ ಯಮುನಾ ಯುದ್ಧ ಶುರುವಾಗಿದೆ. ಏನಿದು ಯಮುನಾ ಯುದ್ಧ? ಬನ್ನಿ ನೋಡೋಣ. हरियाणा की सरकार ने दिल्ली में यमुना से आने वाले पानी में जहर मिला के भेज दिया है. ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಡಿದ ಇದೇ ಮಾತು ಇದೀಗ ರಾಷ್ಟ್ರ ರಾಜಧಾನಿ ಚುನಾವಣೆ ಕಾದಾಟವನ್ನ ಮತ್ತೊಂದು ದಿಕ್ಕಿಗೆ ಒಯ್ತಿವೆ. ರಾಮಾಯಣ ರಾವಣ ಅಂತೆಲ್ಲ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಕೇಜ್ರಿವಾಲ್ ಇದೀಗ ಯಮುನಾ ನದಿ ಕುರಿತು ಬಿಜೆಪಿ ಆಡಳಿತ ಇರುವ ಹರಿಯಾಣ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹರಿಯಾಣದ ಬಿಜೆಪಿ ಸರ್ಕಾರ ಯಮುನಾ ನದಿಗೆ ವಿಷ ಬೆರೆಸುತ್ತಿದೆ ಎಂದಿದ್ದಾರೆ. हरियाणा में यमुना के रास्ते पीने का पानी आता है. भारतीय जनता पार्टी की हरियाणा की सरकार ने दिल्ली में यमुना से आने वाले पानी में जहर मिला के भेज दिया है. ये तो हमारे भलाव हमारे दिल्ली जल बोर्ड के इंजीनियर्स का कि उन्होंने पकड़ लिया. उन्होंने दिल्ली के बॉर्डर पे ही वो पानी रोक दिया और उस पानी को दिल्ली के अंदर नहीं आने दिया. अगर वो पानी दिल्ली के अंदर आ जाता और पीने के पानी में मिल जाता, दिल्ली के अंदर न जाने कितने लोगों की मौत हो जाती. एक मास जेनोसाइड हो जाता दिल्ली के अंदर. ಅರವಿಂದ್ ಕೇಜ್ರಿವಾಲ್ ಆರೋಪವನ್ನ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ತಳ್ಳಿ ಹಾಕಿದ್ದಾರೆ. ನೀರನ್ನ ಹೇಗೆ ತಡೆದ್ರು? ವಿಷ ನೀರನ್ನ ತಡೆಯೋಕೆ ಖರ್ಚು ಆಗಿದ್ದೆಷ್ಟು? ಅದರಿಂದ ಎಷ್ಟು ಮೀನುಗಳು ಸತ್ತಿವೆ ಎಂದು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಕೇಜ್ರಿವಾಲ್ ಮತ್ತೊಮ್ಮೆ ಸುಳ್ಳಿನ ಕಂತೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಎಂದಿದ್ದಾರೆ. दिल्ली के पूर्व मुख्यमंत्री अरविंद केजरीवाल ने आज एक बार फिर साबित किया कि घटिया और झूठ की राजनीति करने के मामले में उनका कोई सानी नहीं है. ಈ ಮಧ್ಯೆ ದೆಹಲಿ ಸಿಎಂ ಅತಿಶಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದು ಯಮುನಾ ನದಿಯಲ್ಲಿ ಅಮೋನಿಯಾ ಮಟ್ಟ ಹೆಚ್ಚಾಗ್ತಿದೆ, ಇದು ಉದ್ದೇಶಪೂರ್ವಕ ಕೃತ್ಯ, ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಈ ಆರೋಪ ಪ್ರತ್ಯಾರೋಪ ಒಂದು ಕಡೆ ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿ ಇಂದು ರ್ಯಾಲಿ ನಡೆಸಿದ್ದಾರೆ. ಅಮಿತ್ ಶಾಗೆ ಸಂಸದೆ ಬಾನ್ಸುರಿ ಸುರಾಜ್ ಸಾಥ್ ನೀಡಿದರು. ಇದೇ ಅಮಿತ್ ಶಾ ಪ್ರಯಾಗ್ರಾಜ್ನಲ್ಲಿ ಮಾಡಿದ ಶಾಹಿ ಸ್ನಾನವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯವಾಡಿದ್ರು. ಗಂಗಾ ನದಿಯಲ್ಲಿ ಮುಳುಗಿದ ಮಾತ್ರಕ್ಕೆ ದೇಶದಲ್ಲಿನ ಬಡತನ ಮಾಯವಾಗುತ್ತಾ ಎಂದಿದ್ರು. ಅರೆ ಭಾई गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं. ಖರ್ಗೆ ಹೇಳಿಕೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಟುವಾಗಿ ಟೀಕಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಖರ್ಗೆ ವಿರುದ್ಧ ಕಿಡಿಕಾರಿರುವ ಪ್ರಹ್ಲಾದ್ ಜೋಶಿ, ಖರ್ಗೆ ಅವರು ನಕಲಿ ಗಾಂಧಿ ಕುಟುಂಬದ ನಕಲಿ ಕಾಂಗ್ರೆಸ್ ಪಕ್ಷದ ನಾವವರಂತೇಕೆ ವರ್ತಿಸುತ್ತಿದ್ದೀರಿ? ಪುಣ್ಯ ಸ್ನಾನದ ವಿಚಾರದಲ್ಲೂ ರಾಜಕೀಯ ಮಾಡ್ತಿರೋದು ಯಾರ ಓಲೈಕೆಗಾಗಿ ಎಂದು ಪ್ರಶ್ನಿಸಿದ್ದಾರೆ. ಅಮಿತ್ ಶಾ ಅವರ ಕುರಿತು ನಿಮ್ಮ ಮಾತುಗಳು ಹಿಂದೂಗಳ ಭಾವನೆಗಳನ್ನ ಅವಮಾನಿಸಿದಂತೆ ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ, ಗಂಗೆಯಲ್ಲಿ ಮಿಂದೆದ್ರೆ ಪಾಪ ಪರಿಹಾರವಾಗುತ್ತೆ ಅನ್ನೋದು ನಂಬಿಕೆ ಅಷ್ಟೇ. ನಾವು ಬಸವಣ್ಣನ ಫಾಲೋವರ್ಸ್. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಎಂದು ನಂಬಿರುವವರು ಎಂದಿದ್ದಾರೆ. ಖರ್ಗೆಯವ್ರನ್ನೇ ಕೇಳಿಯಪ್ಪ, ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇನೆ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ. ಈಗ ನಾವೆಲ್ಲ ಬಸವಣ್ಣನವ್ರ ಫಾಲೋವರ್ಸ್. ಪಾಪ ಪುಣ್ಯ ಎಲ್ಲ ಹೆಂಗೆ ಹೀಗೇನೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಸದ್ಯ ಖರ್ಗೆ ಹೇಳಿಕೆ ವಿವಾದ ಸೃಷ್ಟಿಸಿದ್ದು ಬಿಜೆಪಿ ಪಾಲಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಬ್ಯೂರೋ ರಿಪೋರ್ಟ್, TV9.